ಗಂಡ ಹೆಂಡತಿ ಇಬ್ರು ಕೂಡ ವೈದ್ಯರು. ಮದುವೆಯಾಗಿ ಇನ್ನೂ 1 ವರ್ಷ ಆಗಿರಲಿಲ್ಲ. ಆದರೆ ಹುಡುಗಿಗೆ ಯಾವುದೋ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗಳಿದ್ವು. ಇದನ್ನ ಹೇಳದೆ ಹೆಣ್ಣಿನ ಮನೆಯವರು ಮದುವೆ ಮಾಡಿದ್ರು. ಇಷ್ಟಕ್ಕೆ ಸಿಟ್ಟಿಗೆದ್ದ ಗಂಡ ಹೆಂಡತಿಯನ್ನೇ ಕೊಂದು ಹಾಕಿದ್ದಾನೆ. 6 ತಿಂಗಳಿಂದ ಸಸ್ಪೆನ್ಸ್ ಆಗಿ ಇಟ್ಟಿದ್ದ ವಿಷಯ ಈಗ ಬಯಲಾಗಿದೆ. ನೋಡೋಕೆ ಸೌಂದರ್ಯದ ಗಣಿ, ವಿದ್ಯೆಯಲ್ಲಿ ಸಾಕ್ಷಾತ್ ಸರಸ್ವತಿ, ಬ್ಯೂಟಿ ವಿತ್ ಬ್ರೈನ್ ಅಂತಾರಲ್ಲ, ಹಾಗಿದ್ದವಳು ಈ ಹೆಣ್ಮಗಳು. ನೋಡೋದಕ್ಕೆ ಎಷ್ಟು ಸೌಂದರ್ಯವತಿ ಆಗಿದ್ಲೋ, ವಿದ್ಯೆಯಲ್ಲೂ ಅಷ್ಟೇ ಮುಂದಿದ್ಲು. ಹೀಗಾಗಿಯೇ ಡಾಕ್ಟರ್ ಓದಿ ಒಂದೊಳ್ಳೆ ಕೆಲಸದಲ್ಲೂ ಇದ್ಲು. ಮದುವೆ ಆಗೋವರೆಗೂ ಇವಳ ಬದುಕಲ್ಲಿ ಎಲ್ಲವೂ ಇತ್ತು. ಜೀವಕ್ಕೆ ಜೀವ ಎನ್ನುವಂತೆ ಪ್ರೀತಿಸೋ ತಂದೆ ತಾಯಿ, ಜೊತೆಗೆ ಒಂದೊಳ್ಳೆ ಹುದ್ದೆ. ಭಗವಂತ ಅನ್ನಿಸ್ಕೊಂಡವ ಬೇಡದೆಯೂ ಎಲ್ಲ ಕೊಟ್ಟಿದ್ದ. ಆದ್ರೆ ಇಷ್ಟೆಲ್ಲ ಕೊಟ್ಟವ ಗಂಡನ ರೂಪದಲ್ಲಿ ರಣರಾಕ್ಷಸನನ್ನ ಗಂಟು ಹಾಕಿದ್ದ. ಮದುವೆ ಆಗಿದ್ದೇ ಕೊನೆ. ಈ ಹೆಣ್ಮಗಳ ಬದುಕೆ ಕತ್ತಲಾಗಿ ಹೋಗಿತ್ತು. ನಗು ಅನ್ನೋದೇ ಮರೀಚಿಕೆಯಾಗಿತ್ತು. ಗಂಡ ಹೆಂಡತಿ ಡಾಕ್ಟರ್, ಮನೆಯಲ್ಲೇ ಇದ್ದ ಕಿಲ್ಲರ್. 6 ತಿಂಗಳ ಹಿಂದೆ ಸಾವು, ಬಯಲಾಯಿತು ಡಾಕ್ಟರ್ ರಹಸ್ಯ. ಇವರಿಬ್ಬರ ಜೋಡಿ ನೋಡಿದ ಊರೇ ಕೊಂಡಾಡಿತ್ತು. ಈಡು ಜೋಡು ಅಂದ್ರೆ ಇದು ನೋಡು ಅಂತ ಎಲ್ಲರೂ ಹರಸಿ ಹಾರೈಸಿದ್ರು. ಆದ್ರೆ ಈ ಈಡು ಜೋಡು 1 ವರ್ಷವೂ ನೆಮ್ಮದಿಯಾಗಿ ಬದುಕಲಿಲ್ಲ. ಗಂಡ ಅನ್ನಿಸ್ಕೊಂಡವನೇ ಪತ್ನಿ ಪಾಲಿಗೆ ಯಮಗಂಡನಾಗಿದ್ದಾನೆ. ತನ್ನ ಡಾಕ್ಟರ್ ಬುದ್ಧಿ ತೋರಿಸಿ ಪತ್ನಿಗೆ ಅನಸ್ತೇಶಿಯಾ ಕೊಟ್ಟು ಕೊಂದು ಹಾಕಿದ್ದಾನೆ. ಈ ಹೆಣ್ಣುಮಗಳ ಹೆಸರು ಕೃತಿಕಾ ರೆಡ್ಡಿ. ಹೆತ್ತವರ ಪಾಲಿನ ಮುದ್ದಿನ ಮಗಳು. ಡರ್ಮೆಟಾಲಜಿಸ್ಟ್ ಆಗಿದ್ದ ಕೃತಿಕಾ ರೆಡ್ಡಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ರು. ಕಳೆದ ವರ್ಷ ಮೇ ತಿಂಗಳಲ್ಲಿ ಡಾಕ್ಟರ್ ಮಹೇಂದ್ರ ಅನ್ನೋರ ಜೊತೆ ಅದ್ಧೂರಿಯಾಗಿ ಮದುವೆ ನಡೆದಿತ್ತು. ಮಹೇಂದ್ರ ಕೂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸರ್ಜನ್ ಆಗಿದ್ರಿಂದ ಕೃತಿಕಾ ಪೋಷಕರು ತುಂಬಾನೇ ಗ್ರ್ಯಾಂಡ್ ಆಗಿ ಮದುವೆ ಮಾಡಿದ್ರು. ತವರು ಮನೆಯಿಂದ ಹೋದ ಕೃತಿಕಾ ಒಂದಿಷ್ಟು ದಿನ ಚೆನ್ನಾಗಿಯೇ ಇದ್ಲು. ಗಂಡ ಅನ್ನಿಸ್ಕೊಂಡವ ಕೂಡ ಚೆನ್ನಾಗಿಯೇ ನೋಡ್ಕೊಳ್ತಿದ್ದ. ಆದ್ರೆ ಹೆತ್ತವರು ಮಾಡಿದ ಒಂದೇ ಒಂದು ತಪ್ಪು ಅಂದ್ರೆ ಕೃತಿಕಾಗೆ ಇದ್ದ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆ ಬಗ್ಗೆ ಹೇಳ್ಕೊಂಡಿರಲಿಲ್ಲ. ಇದೇ ನೋಡಿ ಅಳಿಯ ಅನ್ನಿಸ್ಕೊಂಡವ ಹಂತಕನಾಗಿ ಬದಲಾಗುವುದಕ್ಕೆ ಕಾರಣವಾಗಿದ್ದು. ಕೃತಿಕಾಗೆ ಬಿಟ್ಟು ಬಿಡದೆ ಕಾಡುತ್ತಿತ್ತು ಆರೋಗ್ಯ ಸಮಸ್ಯೆ. ಗಂಡನಿಗೆ ಹೆಂಡತಿಯದ್ದೇ ಚಿಂತೆ, ಏರಿಸೇ ಬಿಟ್ಟ ಚಿತೆ. ಡೆರ್ಮೆಟಾಲಜಿಸ್ಟ್ ಆಗಿದ್ದ ಕೃತಿಕಾಗೆ ಆರೋಗ್ಯ ಸಮಸ್ಯೆ ಮೇಲಿಂದ ಮೇಲೆ ಕಾಣಿಸಿಕೊಳ್ಳುವುದಕ್ಕೆ ಶುರುವಾಗಿತ್ತು. ವಾಂತಿ ಜೊತೆಗೆ ಇನ್ನೊಂದಿಷ್ಟು ಸಮಸ್ಯೆಗಳೂ ಎದುರಾಗಿದ್ವು. ಯಾವಾಗ ಪತ್ನಿ ಮೇಲಿಂದ ಮೇಲೆ ಹುಷಾರ್ ತಪ್ಪೋದಕ್ಕೆ ಶುರು ಮಾಡಿದ್ಲೋ, ಗಂಡ ಅನ್ನಿಸ್ಕೊಂಡವ ರಾಕ್ಷಸನಾಗಿದ್ದ. ಆದ್ರೆ ಯಾರ ಮುಂದೆಯೂ ತನ್ನ ಸಿಟ್ಟು ತೋರಿಸಿರಲಿಲ್ಲ. ಇವಳು ಜೊತೆ ಬಾಳೋದಕ್ಕಿಂತ ಇವಳನ್ನ ಮುಗಿಸೋದೇ ಬೆಸ್ಟ್ ಅನ್ನೋ ನಿರ್ಧಾರಕ್ಕೆ ಬಂದವ ಖತರ್ನಾಕ್ ಪ್ಲಾನ್ ಒಂದನ್ನ ಮಾಡಿದ್ದಾನೆ. ತನ್ನ ವೈದ್ಯಕೀಯ ಬುದ್ಧಿ ಬಳಸಿ ಯಾರಿಗೂ ಗೊತ್ತಾಗದಂತೆ ಹತ್ಯೆ ಮಾಡುವ ಸಂಚು ರೂಪಿಸಿದ್ದ. ಕಳೆದ ಏಪ್ರಿಲ್ ತಿಂಗಳಲ್ಲಿ ಕೃತಿಕಾಗೆ ತೀರ ಆರೋಗ್ಯ ಹದಗೆಟ್ಟಿತ್ತು. ಡ್ಯೂಟಿಗೂ ಹೋಗೋದಕ್ಕಾಗಿರಲಿಲ್ಲ. ಹೀಗಾಗಿ ಮನೆಯಲ್ಲೇ ಉಳಿದುಕೊಂಡಿದ್ಲು. ಇದನ್ನೇ ಅಸ್ತ್ರ ಮಾಡಿಕೊಂಡವ ತಾನೇ IV ಇಂಜೆಕ್ಷನ್ ಮೂಲಕ ಮೆಡಿಸಿನ್ ಕೊಟ್ಟಿದ್ದ. 2 ದಿನಗಳ ಕಾಲ ಯಾವುದೇ ಆಸ್ಪತ್ರೆಗೂ ಕರ್ಕೊಂಡು ಹೋಗದವ ಸಾಯೋ ಇಂಜೆಕ್ಷನ್ ಕೊಟ್ಟಿದ್ದ. ಏಪ್ರಿಲ್ 23ನೇ ತಾರೀಕು ಜ್ಞಾನ ತಪ್ಪಿ ಬೀಳುತ್ತಿದ್ದಂತೆ ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ನಾಟಕ ಮಾಡಿದ್ದಾನೆ. ಆದ್ರೆ ಅಷ್ಟೊತ್ತಿಗಾಗಲೇ ಕೃತಿಕಾಳ ಪ್ರಾಣಪಕ್ಷಿ ಹಾರಿ ಹೋಗಿತ್ತು. ಪಾಪಕ್ಕೆ ತಕ್ಕ ಪ್ರತಿಫಲ ಅನುಭವಿಸಲೇಬೇಕು ಅಂತಾರಲ್ಲ, ಈ ಮಾತು 100ಕ್ಕೆ 100 ಸತ್ಯ. ಒಂದು ವೇಳೆ ಆಸ್ಪತ್ರೆಗೆ ಕರ್ಕೊಂಡು ಹೋಗದೇ ಇದ್ದಿದ್ರೆ ಹಂತಕನ ರಹಸ್ಯವೇ ಬಯಲಾಗ್ತಿರಲಿಲ್ಲ. ಆಸ್ಪತ್ರೆಯಲ್ಲಿ ಕೃತಿಕಾ ಸಾವನ್ನಪ್ಪಿದ್ದಾಳೆ ಅಂತಿದ್ದಂತೆ ಹೆಣ್ಣೆತ್ತವರಿಗೆ ವಿಷಯ ಮುಟ್ಟಿಸಿ ಮೊಸಳೆ ಕಣ್ಣೀರು ಹಾಕಿದ್ದ. ಮನೆಗೆ ಮೃತದೇಹ ಶಿಫ್ಟ್ ಮಾಡುತ್ತಿದ್ದಂತೆ ಆಸ್ಪತ್ರೆಯಿಂದ ಡೆತ್ ಮೆಮೊ ಬಂದಿತ್ತು. ಹೀಗಾಗಿ ಸ್ಥಳಕ್ಕೆ ಬಂದ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಅಳಿಯನ ಮೇಲೆ ಸಣ್ಣದೊಂದು ಅನುಮಾನವೂ ಇಲ್ಲದ ಕೃತಿಕಾ ತಂದೆ ತಾಯಿ ದೂರು ನೀಡುವುದಕ್ಕೂ ಒಪ್ಪಿರಲಿಲ್ಲ. ಆದರೆ UDR ದಾಖಲಿಸಿಕೊಂಡ ಮಾರುಥಳ್ಳಿ ಪೊಲೀಸರು ಮರಣೋತ್ತರ ಪರೀಕ್ಷೆ ನಡೆಸಿ ಸ್ಯಾಂಪಲ್ಗಳನ್ನು FSLಗೆ ಕಳಿಸಿದ್ರು. ಇಲ್ಲ, ಆ ಥರ ಯಾವುದೂ ಕ್ಲೂನೇ ಸಿಗಲಿಲ್ಲ ನಮಗೆ. ಲಾಸ್ಟ್ ನಮಗೆ FSL ರಿಪೋರ್ಟ್ ಬಂದು ನೋಡಿ ಇದು ಅನಸ್ತೇಶಿಯಾ ಡ್ರಗ್ ಅಂತ ಕೊಟ್ಟಿರೋದು, ಇದರಿಂದ ಸಾವಾಗಿರೋದಂತ ಫೋರೆನ್ಸಿಕ್ ರಿಪೋರ್ಟ್ ಬರೋವರೆಗೂ ನಮಗೂ ಗೊತ್ತಾಗಿಲ್ಲ. ಇದು ಒಂಥರ ಈ ಥರ ಒಂದು ಮರ್ಡರ್ನ ನಾನು ಜೀವನದಲ್ಲಿ ಇದೆ ಫಸ್ಟ್ ಅನುಭವ ಆಗ್ತಾ ಇರೋದು. ಯಾಕಂದರೆ ಈ ಥರನೂ ಒಂದು ಮಾಡ್ತಾರ ಜನ. ಇದರನ್ನು ಡ್ರಗ್ಸ್ನ
ಒಂದು ಅಬ್ಯೂಸ್ ಮಾಡಿಕೊಂಡು ಒಂದು ಕೊಲೆ ಮಾಡ್ಬೋದಾ ಅಂತ ಗೊತ್ತಾಗ್ತಾ ಇರೋದು ಇವಾಗಲೇ. ಕೃತಿಕಾ ಸಾವನ್ನಪ್ಪಿ 6 ತಿಂಗಳೇ ಆಗೋಗಿತ್ತು. ಹೆಣ್ಣೆತ್ತವರು ಕೂಡ ನಿಧಾನಕ್ಕೆ ನೋವು ಮರೆಯೋದಕ್ಕೆ ಶುರು ಮಾಡಿದ್ರು. ಇಷ್ಟು ದಿನ ಆದರೂ ಅಳಿಯನ ಬಗ್ಗೆ ಸಣ್ಣ ಅನುಮಾನವೂ ಇರಲಿಲ್ಲ. ಆದರೆ ಮಾಡಿದ ಪಾಪ ಬಿಡಬೇಕಲ್ಲ, ಪಾಪದ ಕೊಡ ತುಂಬಿದಾಗ ಶಿಕ್ಷೆ ಅನುಭವಿಸಲೇಬೇಕು. ಇದೀಗ FSL ವರದಿ ಬಂದಿದ್ದು ಕೃತಿಕಾ ಸಾವಿಗೆ ಅನಸ್ತೇಷಿಯಾದಲ್ಲಿದ್ದ ಅಂಶಗಳೇ ಕಾರಣ ಅಂತ ಉಲ್ಲೇಖಿಸಿದ್ದಾರೆ. ಹೀಗಾಗಿ ಕೇಸ್ ದಾಖಲಿಸಿಕೊಂಡ ಪೊಲೀಸರು ಮಣಿಪಾಲದಲ್ಲಿದ್ದ ಆರೋಪಿ ಡಾಕ್ಟರ್ ಮಹೇಂದ್ರ ರೆಡ್ಡಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಇದು ಡೆತ್ ಡ್ಯೂ ಟು ಎಕ್ಸೆಸ್ ಇಂಜೆಕ್ಷನ್ ಆಫ್ ಸೆಡೇಟಿವ್ ಆಗಿದೆ ಅಂತ ಆಧಾರದ ಮೇಲೆ ಕೇಸ್ UDR ಇಂದ ಮರ್ಡರ್ ಕೇಸ್ಗೆ ಟರ್ನ್ ಆಗಿದೆ. ಅವಳದು ಗಂಡ ಅವರು ಕೂಡ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವ್ರಿಗೆ ಕೂಡ ನಾವು ನಮ್ಮ ಪೊಲೀಸ್ ಟೀಮ್ ಅವರು ಉಡುಪಿಯಿಂದ ನಿನ್ನೆ ಅರೆಸ್ಟ್ ಮಾಡಿ ಮುಂದಿನ ತನಿಖೆ ಮುಂದುವರೆದಿದೆ. ಒಟ್ನಲ್ಲಿ ಹೆಂಡತಿ ಕೊಂದು 6 ತಿಂಗಳಿಂದ ಆರಾಮಾಗಿ ಓಡಾಡ್ಕೊಂಡಿದ್ದವ ಲಾಕ್ ಆಗಿದ್ದಾನೆ. ಹೆಂಡತಿ ಇಷ್ಟ ಇಲ್ಲದೇ ಇದ್ದಿದ್ರೆ ಡಿವೋರ್ಸ್ ಕೊಡ್ಬೋದಿತ್ತು. ಅದನ್ನ ಬಿಟ್ಟು ಜೀವವನ್ನೇ ತೆಗೆದವನಿಗೆ ತಕ್ಕ ಶಿಕ್ಷೆ ಆಗಬೇಕಿದೆ. ಗಂಗಾಧರ್ ವಾಗಟ ಜೊತೆ ಶರಣು ಹಂಪಿ, ನ್ಯೂಸ್ 18 ಬೆಂಗಳೂರು.